ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಯುವಂತಹ ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ, ಮಳೆಯ ಪರಾಕ್ರಮದ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೊರಬ ತಾಲೂಕಿನ ಲಕ್ಕವಳ್ಳಿ ಬಳಿ ಮಳೆ ಸಾಕಷ್ಟು ರಾಧಾಂತವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ತುಂಬಿ ಹರಿತಾ ಇದೆ ವರದಾ ಹಾಗೂ ದಂಡಾವತಿ ನದಿ. ಸಂಗಮ ಕ್ಷೇತ್ರದ ಜೈನಮಠ ಹೊಳಲಿ ಲಿಂಗೇಶ್ವರ ದೇವಸ್ಥಾನ ಕೂಡ ಇಲ್ಲಿ ಜಲಾವೃತವಾಗಿದೆ. ಲಕ್ಕವಳ್ಳಿ ಗ್ರಾಮದ ಗದ್ದೆ ತೋಟಗಳು ಕೂಡ ಈಗ ನೀರಿನಿಂದ ಆವೃತವಾಗಿರೋದು ಕಂಡು ಬರ್ತಾ ಇರುವಂತಹ ದೃಶ್ಯ. ಸೊರಬದಲ್ಲಿ ಪ್ರತಿ ಸಲ ಕೂಡ ಸೊರಬದ ಕೆಲ ಗ್ರಾಮಗಳಲ್ಲಿ ಮಳೆ ನೆರೆಯನ್ನು ಸೃಷ್ಟಿ ಮಾಡುತ್ತೆ. ಇನ್ನು ನದಿಯಲ್ಲಿರುವಂತಹ ಸೆಳೆತ ಹಾಗೂ ರಭಸ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ಸುತ್ತಮುತ್ತ ನದಿ ಪಾತ್ರದಲ್ಲಿರುವಂತಹ ಜೈನಮಠ ಇರ್ಬೋದು, ಹೊಳೆ ಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಇಲ್ಲೆಲ್ಲ ಜಲಾವೃತವಾಗಿದೆ. ಹತ್ತಿಲ್ಲ